ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಲೋಕಸಭಾ ಸದಸ್ಯ ಧರ್ಮಸಿಂಗ್ ವಿರುದ್ಧ ದಾಖಲಾಗಿದ್ದ ದೂರಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೋರ್ಟ್ ಏನು ಹೇಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಬ್ರಹಾಂ ಏನ್ ಕಲ್ಪಿಸಿದ್ರು ಈ ಒಂದು ಖಾಸಗಿ ದೂರು ಮೂರೂ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಒತ್ತು ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತ ವಿಶೇಷ ಕೋರ್ಟ್ ನಲ್ಲಿ ದೂರು ದಾಖಲಿಸಿದರು. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ತನಿಖೆ ನಡೆಸುವಂತೆ ಆದೇಶ ನೀಡಿತು. ಅದರ ನಂತರ ಲೋಕಾಯುಕ್ತ ಪೊಲೀಸರು ಮೂರೂ ಮಾಜಿ ಸಿಎಂಗಳ ವಿರುದ್ಧ ಸಹ ಎಫ್ಐಆರ್ ಅನ್ನ ದಾಖಲಿಸಲಾಗಿತ್ತು. ಇಬ್ಬರೂ ಮಾಜಿ ಸಿಎಂಗಳು ಈ ಹಿಂದೆ ಹೈಕೋರ್ಟ್ ನಿಂದ ತಡೆಯಾಜ್ಞೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಇಂದು ಧರ್ಮಸಿಂಗ್ ಅವರ ಪ್ರಕರಣವನ್ನ ವಿಚಾರಣೆ ಮಾಡಿದ ಏಕಸದಸ್ಯ ಪೀಠ ಮಧ್ಯಂತರ ತಡೆಯನ್ನ ನೀಡಿತು. ಅಮಿತ್, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸಿಂಗ್ ಪರ ವಕೀಲರು ವಾದ ಮಂಡನೆ ಮಾಡಿರುವುದು 2.5 ವರ್ಷಗಳ ನಂತರ, ಅಂದ್ರೆ 2008ರಲ್ಲಿ ಪ್ರಥಮ ವರದಿಯನ್ನ ನೀಡಿದ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಸುಮಾರು 23 ಕೋಟಿಗಿಂತಲೂ ಅಧಿಕ ನಷ್ಟ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಧರ್ಮಸಿಂಗ್ ಕಾಲಾವಧಿಯಲ್ಲಿ ಆಗಿತ್ತು ಅನ್ನುವಂತಹ ಒಂದು ಮಾಹಿತಿಯನ್ನ ಪ್ರಥಮ ವರದಿಯಲ್ಲಿ ಸಲ್ಲಿಸಲಾಗಿತ್ತು. ಆ ಒಂದು ಅಂಶವನ್ನ 2008ರಲ್ಲಿ ಅವರು ಹೇಳಲಾಗಿತ್ತು. ತದನಂತರ ರಾಜ್ಯಪಾಲರು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ಅಂಶದ ಆಧಾರದ ಮೇಲೆ 2ನೇ ವರದಿಯಲ್ಲಿ ಅವರ ಹೆಸರು ಕೂಡ ಅಲ್ಲಿ ಕಾಣುತ್ತಿರಲಿಲ್ಲ. ಅದರ ನಂತರ 2.5 ವರ್ಷಗಳ ನಂತರ ಟಿ.ಜೆ. ಅಬ್ರಹಾಂ ಅವರು ಇದೇ ಆರೋಪವನ್ನ ಇಟ್ಕೊಂಡು ದೂರು ದಾಖಲಿಸಿರುವುದು ಸರಿಯಲ್ಲ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ಪೊಲೀಸರು ದಾಖಲಿಸಿರುವಂತಹ ಒಂದು ಅಂಶವನ್ನ ಆಧರಿಸಿ ಅವರು ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯಲ್ಲಿ ಅವರು ಮಧ್ಯಂತರ ತಡೆಯನ್ನ ಕೂಡ ಕೇಳಿದ್ರು. ಅಂದ್ರೆ ಈಗಾಗಲೇ ಲೋಕಾಯುಕ್ತ ಇರುವುದರಿಂದ ಆ ತನಿಖೆಗೆ ತಡೆಯನ್ನ ಕೊಡಿ ಅನ್ನುವಂತಹ ಒಂದು ಅಂಶವನ್ನ ಆಧರಿಸಿ ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು. ಆ ಒಂದು ಅರ್ಜಿಯನ್ನ ಪುರಸ್ಕರಿಸಿರುವ ನ್ಯಾಯಾಲಯ ಅವರಿಗೆ ಮಧ್ಯಂತರ ತಡೆ ನೀಡಿದೆ. ಅಮಿತ್, ಓಕೆ, ಧನ್ಯವಾದ ಮಾರುತಿ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ವಿರುದ್ಧ ದಾಖಲಾಗಿದ್ದ ಖಾಸಗಿ ದೂರು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಈಗ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ದೂರುದಾರ ಮತ್ತು ಲೋಕಾಯುಕ್ತಕ್ಕೂ ನೋಟಿಸ್ ಜಾರಿ ಮಾಡಿದೆ. ಇನ್ನು